ಬೇಸಿಗೆ ಮಳೆಗೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗಿದೆ. ಆಲಿಕಲ್ಲಿನ ಹೊಡೆತಕ್ಕೆ ರೈತರು ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಮಾವು, ಬಾಳೆ, ಕಬ್ಬು ಬೆಳೆಗಳೆಲ್ಲ ಅಕ್ಷರಶಃ ನೆಲ ಕಚ್ಚಿ ಹೋಗಿವೆ. ನಿನ್ನೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿವರೆಗೂ ಸುರಿದಂತಹ ಮಳೆಗೆ ಈಗಾಗಲೇ ಭಾರಿ ಒಂದು ಮಾವು ಬೆಳೆ ನಾಶ ಕೂಡ ಆಗಿರ್ತಕ್ಕಂಥದ್ದು. ಮಳೆ 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 ಅಕಾಲಿಕ ಮಳೆಯ ಆರ್ಭಟ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ತೋರಿಸಿಕೊಡ್ತಿದ್ದಾನೆ. ಬಿರು ಬೇಸಿಗೆಯಲ್ಲೂ ಒಳ್ಳೆ ಮಳೆ ಆಗ್ತಿದೆ ಅಂತ ಖುಷಿ ಪಡೋದಾ ಅಥವಾ ಬೆಳೆದು ನಿಂತಿದ್ದ ಬೆಳೆ ಮಣ್ಣು ಪಾಲಾಯ್ತು ಅಂತ ಕಣ್ಣೀರು ಹಾಕೋದಾ ಒಂದು ಗೊತ್ತಾಗ್ತಿಲ್ಲ. ಬೇಸಿಗೆಯ ಮಳೆಯ ಹೊಡೆತ ಊರೂರಲ್ಲೂ ಶುರುವಾಗಿದೆ. 6-7 ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿರುಗಾಳಿ ಮಳೆಗೆ ಶ್ರೀರಂಗಪಟ್ಟಣ ತಾಲೂಕಿನ ಬಿ ಅಗ್ರಹಾರ ಗ್ರಾಮದ ಮನೆಯೊಂದರ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದೆ. ಪರಿಣಾಮ ಇಡೀ ಮನೆ ಜಖಂ ಆಗಿದ್ದು ದಿಕ್ಕು ಕಾಣದಂತಾದ ರೈತ ಕಣ್ಣೀರು ಹಾಕ್ತಿದ್ದಾರೆ. ಬೆಳಗಾದ್ರೆ ಅದ್ಧೂರಿಯಾಗಿ ನವವಸಂತ ಕಾರ್ಯಕ್ರಮ ನಡಿಬೇಕಿತ್ತು. ಹೀಗಾಗಿ ಅದ್ಧೂರಿ ಪೆಂಡಾಲ್ ಕೂಡ ಹಾಕಿದ್ರು. ಆದರೆ ಅಷ್ಟೊತ್ತಿಗಾಗಲೇ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ಶಾಮಿಯಾನದ ಪೆಂಡಾಲ್ ನೆಲಕಚ್ಚಿ ಹೋಗಿದೆ. ಹೀಗಾಗಿ ಇವತ್ತು ನಡೆಯಬೇಕಿದ್ದ ನವವಸಂತ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿ ಮುಂದೂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿಳಿದಿದ್ದಾನೆ. ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಮದ್ದೂರು ತಾಲೂಕಿನ ಕೊಪ್ಪ ಭಾಗದಲ್ಲಿ ಭಾರೀ ಮಳೆಯಾಗಿದ್ದು ತೆಂಗು, ಬಾಳೆ, ಅಡಿಕೆ, ಕಬ್ಬು ಬೆಳೆ ನೆಲಕಚ್ಚಿ ಹೋಗಿದೆ. ಬೇಸಿಗೆ ಮಳೆಯ ಅವಾಂತರಕ್ಕೆ ರೈತರು ಪರದಾಡುವಂತಾಗಿದೆ. ಕೋಲಾರದಲ್ಲಂತೂ ಮಹಾಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸುರಿದ ಬಿರುಗಾಳಿ ಮಳೆಗೆ ಜಿಲ್ಲೆಯಾದ್ಯಂತ 600 ಹೆಕ್ಟೇರ್ ಮಾವು ಸರ್ವನಾಶವಾಗಿದೆ. ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ 300 ಹೆಕ್ಟೇರ್ ಮಾವು ಬೆಳೆ ನಾಶವಾದರೆ ಶ್ರೀನಿವಾಸಪುರ ತಾಲೂಕಿನ ವಿವಿಧೆಡೆ 300 ಹೆಕ್ಟೇರ್ಗೂ ಹೆಚ್ಚು ಮಾವು ನೆಲಕಚ್ಚಿ ಹೋಗಿದೆ. ಬಿರುಬೇಸಿಗೆಯಲ್ಲಿ ಟ್ಯಾಂಕರ್ನಿಂದ ನೀರು ಹರಿಸಿದ್ದ ರೈತರು ಒಳ್ಳೆ ಬೆಳೆಯ ನಿರೀಕ್ಷೆಯಲ್ಲಿದ್ದರು. ನಿನ್ನೆ ಸುರಿದ ಆಲಿಕಲ್ಲು ಮಳೆ ರೈತರ ಬದುಕನ್ನೇ ಛಿದ್ರ ಮಾಡಿದೆ. ನಾವೀಗ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಎಂಬಂತಹ ಒಂದು ಗ್ರಾಮದಲ್ಲಿದ್ದೀವಿ. ನಿನ್ನೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿವರೆಗೂ ಸುರಿದಂತಹ ಮಳೆಗೆ ಈಗಾಗಲೇ ಭಾರಿ ಒಂದು ಮಾವು ಬೆಳೆ ನಾಶ ಕೂಡ ಆಗಿರ್ತಕ್ಕಂಥದ್ದು. ನೀವು ಕೇವಲ ಒಂದೇ ತಿಂಗಳಲ್ಲಿ ಏನು ಮಾರುಕಟ್ಟೆಗೆ ಹೋಗಬೇಕಾಗಿತ್ತು, ಆದರೂ ಕೂಡ ಈ ಒಂದು ಬೆಳೆ ಏನಿದೆ ನಿನ್ನೆ ರಾತ್ರಿ ಏನು ಸುರಿದಂತಹ ಒಂದು ಆಲಿಕಲ್ಲು ಸಹಿತ ಒಂದು ಬಿರುಗಾಳಿ ಸಹಿತ ಮಳೆಗೆ ಈಗಾಗಲೇ ಬಹಳ ಒಂದು ನಾಶ ಕೂಡ ಆಗಿರ್ತಕ್ಕಂಥದ್ದು. ಹವಾಮಾನ ವೈಪರೀತ್ಯದಿಂದ ರೈತನಿಗೆ ಈ ಬಾರಿ ಸುಮಾರು 70ರಷ್ಟು ಮಾವಿನಿದೆ ಇಳುವರಿ ಕುಸಿತ ಆಗಿತ್ತು. ಆದರೆ ಇದ್ದಂತಹ ಒಂದು ಬೆಳೆಗೆ ರೈತರು ಏನು ಮಾವಿನ ಒಂದು ಬೆಳೆನ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಟ್ಯಾಂಕರಿಂದ ನೀರನ್ನು ಸರಬರಾಜು ಮಾಡುವಂಥದ್ದು, ಜೊತೆಗೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಈ ಒಂದು ಬೆಳೆನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಸಾಹಸವನ್ನು ಕೂಡ ರೈತರು ಮಾಡಿದ್ರು. ಅಕಾಲಿಕ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಬಿಡಿ. ಬೇಸಿಗೆ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ಸುರಿದ ಮಳೆಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲೂ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. 3,000ಕ್ಕೂ ಹೆಚ್ಚು ಬಾಳೆಗಿಡ ನೆಲಕಚ್ಚಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ರೈತ ಕಂಗಾಲಾಗಿ ಹೋಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಸುರಿದಿದೆ. ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳೆಲ್ಲ ಮಣ್ಣು ಪಾಲಾಗಿವೆ. ಚಿಂತಾಮಣಿ ತಾಲೂಕಿನ ಪೆದ್ದೂರಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದ್ದು 2 ಎಕರೆಯಲ್ಲಿ ಬೆಳೆದಿದ್ದ ಕ್ಯಾಪ್ಸಿಕಂ, 4 ಎಕರೆ ಮಾವು ಬೆಳೆ ಸಂಪೂರ್ಣ ಹಾಳಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಹುಣಸಗಿ ತಾಲೂಕಿನ ಶಾಖಾಪುರ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಹೊಲದಲ್ಲಿ ಮೇಯಿಸಲು ಹೋಗಿದ್ದ ಕುರಿಗಳಿಗೆ ಸಿಡಿಲು ಬಡಿದು 5 ಕುರಿಗಳು ಸಾವನ್ನಪ್ಪಿವೆ. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ಮುಂದಿನ 3-4 ದಿನ 25 ಜಿಲ್ಲೆಗಳಲ್ಲಿ ಮಹಾ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.